ನಮಸ್ತೆ ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ಹೋಟೆಲ್ನಲ್ಲಿ ಕೆಲಸ ಮಾಡುವ ವ್ಯಕ್ತಿಯ ಮಗಳು ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಸಂಕೇಶ್ವರ ನಗರಕ್ಕೆ ಪ್ರಥಮ ಸ್ಥಾನ ಪಡೆದು ವಿಶೇಷ ಸಾಧನೆ ಮಾಡಿದ್ದು ಶ್ರೀಮಂತ ಮಕ್ಕಳ ನಿದ್ದೆಗೆಡಿಸಿದ್ದು ಇದೇನೂ ಸುಳ್ಳಲ್ಲ. ಅರೆ ಹಾಗಾದ್ರೆ ಯಾರಪ್ಪ ಈ ವಿದ್ಯಾರ್ಥಿನಿ ಅಂತೀರಾ? ನಾವು ಹೇಳ್ತೀವಿ ನೋಡಿ. ಈ ದೃಶ್ಯದಲ್ಲಿ ಕಾಣ್ತಾ ಇರೋದು ಸಂಕೇಶ್ವರ ನಗರದ ಅಂಕಲಿ ರಸ್ತೆಯ ನಿವಾಸಿ ಮತ್ತು ಎಸ್ಎಸ್ಕೆ ಪಾಟೀಲ್ ಆಂಗ್ಲ ಮಾಧ್ಯಮ ಶಾಲೆಯ 10ನೇ ತರಗತಿಯ ವಿದ್ಯಾರ್ಥಿನಿ ಸೃಷ್ಟಿ ರವಿ ಭೋಸಲೆ. ಒಂದು ಕಡೆ ಕಿತ್ತು ತಿನ್ನುವ ಬಡತನ, ಮತ್ತೊಂದು ಕಡೆ ಗುರಿ ಮುಟ್ಟುವ ಹಠ. ಇಂತಹ ಪರಿಸ್ಥಿತಿಯ ನಡುವೆ 97.92% ಅಂಕಗಳನ್ನು ಪಡೆದು ಸಂಕೇಶ್ವರ ನಗರಕ್ಕೆ ಪ್ರಥಮ ಸ್ಥಾನ ಪಡೆಯುವ ಮೂಲಕ ಶಾಲೆಯ ಕೀರ್ತಿ ಹೆಚ್ಚಿಸಿದ್ದಾಳೆ. ಇನ್ನು ಇದೇ ಶಾಲೆಯ ಶ್ರೇಯಸ್ ವಿಶ್ವನಾಥ ಚೌಗಲ 95.36% ಅಂಕಗಳನ್ನು ಪಡೆದು ದ್ವಿತೀಯ ಸ್ಥಾನ ಪಡೆದರೆ ಶಿವಕುಮಾರ್ ಚಂದ್ರಕಾಂತ ಕೆಂಪಧಾನಿ 94.72% ಅಂಕಗಳನ್ನು ಪಡೆದು ತೃತೀಯ ಸ್ಥಾನ ಪಡೆದಿದ್ದಾನೆ. ಇನ್ನು ಈ ಮೂವರು ವಿದ್ಯಾರ್ಥಿಗಳ ಸಾಧನೆ ಮೆಚ್ಚುಗೆ ವ್ಯಕ್ತಪಡಿಸಿದ ಸಂಸ್ಥೆಯ ಅಧ್ಯಕ್ಷ ಮತ್ತು ಮಾಜಿ ಸಚಿವರು ಆದರ್ಶಿ ಎಬಿ ಪಾಟೀಲ್ ಇವರ ಮುಂದಿನ ಎಲ್ಲ ಶುಭ ನಡೆಗೆ ಸಂಸ್ಥೆಯ ಪರವಾಗಿ ಶುಭಾಶಯ ಕೋರಿದ್ದಾರೆ. ಶ್ರೀ ದುರ್ದುಂಡೇಶ್ವರಿ ವಿದ್ಯಾಸಂವರ್ಧಕ ಸಂಘದ ಎಸ್ಎಸ್ಕೆ ಪಾಟೀಲ್ ಇಂಗ್ಲಿಷ್ ಮೀಡಿಯಂನಲ್ಲಿ ಕೂಡ ಇವತ್ತು ಮೊನ್ನೆ ಎಸ್ಎಲ್ಸಿ ಎಕ್ಸಾಮ್ ಆಯಿತು. ಎಸ್ಎಲ್ಸಿ ಎಕ್ಸಾಮ್ನಲ್ಲಿ ನಮ್ಮ ಸಂಘದಲ್ಲಿ ಕೂಡ ಇವತ್ತು ಟಾಪರ್ಸ್ ಅವರು 3 ಜನ ಇವತ್ತು ಬಂದಾರೆ ಫಸ್ಟ್ ರ್ಯಾಂಕ್. ಮೊದಲನೇದು ಸೃಷ್ಟಿ ರವಿ ಭೋಸಲೆ, ಎರಡನೇ ಶ್ರೇಯಸ್ ಚೌಗಲ, ಮೂರನೇದು ಶಿವಕುಮಾರ್ ಕೆಂಪದಾನಿ. ಒಬ್ಬರು ಮೊದಲನೇದವರು 97.92 ಪ್ರಥಮ, 95.36 ದ್ವಿತೀಯ ಮತ್ತು 94 ಆಗಿದ್ದಾರೆ. ಇವತ್ತು ಇವರಿಗೆ ನಮ್ಮ ಸಂಘದ ವತಿಯಿಂದ ಇವರಿಗೆ ಅಭಿನಂದನೆ ಹೇಳ್ತೀವಿ. ನಮ್ಮ SSK ಪಾಟೀಲ್ ಸ್ಕೂಲ್ ಇಂಗ್ಲೀಷ್ ಮೀಡಿಯಮ್ಮು ಈ ಭಾಗದಲ್ಲಿ ಅತಿ ಉತ್ತಮವಾಗಿ ಕೂಡ ಇವತ್ತು ರಿಸಲ್ಟ್ ಮಾಡಿದೆ. ಇವತ್ತು 90% ರಿಸಲ್ಟೂ ಆಗಿದೆ. ಭಾಳ ಒಳ್ಳೆಯ ರೀತಿಯಿಂದ ನಮ್ಮ ಶಿಕ್ಷಕರು ಕೂಡ ಇವತ್ತು ಪಾಠ ಹೇಳ್ತಾ ಇದ್ದಾರೆ. ಎಲ್ಲರಿಗೂ ನಾನು ಧನ್ಯವಾದಗಳು ಹೇಳ್ತೀನಿ. ನನ್ನ ಶಾಲೆಯ ಹೆಸರು SSK ಪಾಟೀಲ್ ಇಂಗ್ಲೀಷ್ ಮೀಡಿಯಂ ಸ್ಕೂಲ್. ನನಗೆ SSLC ಪರೀಕ್ಷೆಯಲ್ಲಿ 596 ಅಂಕಗಳನ್ನು ಗಳಿಸಿದ್ದೇನೆ. ನನ್ನ ಪರ್ಸೆಂಟೇಜ್ 95.36. ನಾ ಈ ಮಟ್ಟಕ್ಕೆ ಬರಬೇಕಾದ್ರೆ ನಮ್ಮ ತಂದೆ ತಾಯಿಗಳ ಆಶೀರ್ವಾದ, ನನ್ನ ಕಲಿಸಿದ ಗುರುಗಳ ಆಶೀರ್ವಾದ. ಈ ಮಟ್ಟಕ್ಕೆ ಬರಬೇಕಾದ್ರೆ ನನ್ನ ತಂದೆ ತಾಯಿಗಳ ಆಶೀರ್ವಾದ ಕಾರಣ, ನನ್ನ ಕಲಿಸಿದ ಗುರುಗಳ ಪ್ರೇರಣೆ. ನಾನು ಡೈಲಿ 2 ತಾಸು ಓದ್ತಿದ್ದೆ. ಅದನ್ನ ಕನ್ಸಿಸ್ಟೆನ್ಸಿಯಾಗಿ ಫಾಲೋ ಮಾಡಿದೆ. ಒಂದು ಸೋದು ಒಂದು ಬಿಡೋದು ಮಾಡಲಿಲ್ಲ, ಕಂಟಿನ್ಯೂ ಆಗಿಟ್ಟೆ. ನನ್ನ ಹೆಸರು ಸೃಷ್ಟಿ ರವಿ ಭೋಸಲೆ. ನಾನು SSK ಪಾಟೀಲ್ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ನಲ್ಲಿ ನನ್ನ 10ನೇ ತರಗತಿಯನ್ನು ಮುಗಿಸಿದ್ದೇನೆ. ಎಷ್ಟು ಮಾರ್ಕ್ಸ್ ಬಿದ್ದು? 97.92%. 612 ಮಾರ್ಕ್ಸ್. ವಿಶೇಷವಾಗಿ ಯಾರ ಮಾರ್ಗದರ್ಶನ ನಿನಗೆ ಲಭಿಸಿದೆ? ನನ್ನ ತಂದೆ ತಾಯಿಗಳ ಆಶೀರ್ವಾದದಿಂದ ಮತ್ತು ನನಗೆ ಕಲಿಸಿದ ಗುರುಗಳ ಆಶೀರ್ವಾದದಿಂದ ನನಗೆ ಮಾರ್ಗದರ್ಶನ ಸಿಕ್ಕಿದೆ. ಮುಂದೆ ಏನು ಮಾಡಬೇಕಂತ ವಿಚಾರ ಮಾಡಿದೆ? ಮುಂದೆ ನಾನು ಇಂಜಿನಿಯರಿಂಗ್ ಮಾಡಬೇಕಂತ ವಿಚಾರ ಮಾಡಿದೆ. ಎಲ್ಲ ವಿದ್ಯಾರ್ಥಿ ನೀ ಟೋಟಲ್ ಎಷ್ಟು ಗಂಟೆ ವಿದ್ಯಾಭ್ಯಾಸ ಮಾಡ್ತಿದ್ದಿ? ರೆಗ್ಯುಲರ್ಲಿ 2 hours. ರೆಗ್ಯುಲರ್ಲಿ 2 hours. ವಿನಾಯಕ ಭೋಸಲೆ, ಟಿವಿ 20 ಕನ್ನಡ ನ್ಯೂಸ್.